ಅಕ್ಕ ಎಲ್ಲಿಯವ್ರು ನೀವು? ಪೊಲೀಸ್ ಡಿಪಾರ್ಟ್ಮೆಂಟಿಂದ. ಈ ಕಡೆ ಬನ್ನಿ ಸ್ವಲ್ಪ. ಈ ಮಚ್ಚು ಎಲ್ಲಿ ಸಿಕ್ತಿ ನಿಮಗೆ? ಬನ್ನಿ ಈ ಕಡೆ ಬನ್ನಿ. ಅಲ್ಲ ಮಚ್ಚು ಎಲ್ಲಿ ಸಿಕ್ತಿ ನಿಮಗಿದು? ಮನೆಯಿಂದ ತಂದಿದ್ದು. ಮನೆಯಿಂದನಾ? ಅಲ್ಲಿ ಮರ್ಡರ್ ಆಗಿದೆ ಅಮ್ಮ ಒಂದು. ಮಚ್ಚು ಯಾರೋ ಬಿಸಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇಲ್ಲ ಮನೆಯಿಂದ ಅಣ್ಣ. ಅಲ್ಲ ಇದು ಮಚ್ಚು ಏನಾಗ್ಬಿಟ್ಟಿದೆ ಅಂದ್ರೆ ಅಲ್ಲೊಂದು ಮರ್ಡರ್ ಆಗಿದೆ. ದೇವ್ರಣ್ಣ ಗೊತ್ತಿಲ್ಲ. ಅಲ್ಲ ಕೇಳಿ, ಕೊಲೆ ಮಾಡಿದವನು ಮಚ್ಚು ಬಿಸಾಕಿ ಹೋಗ್ಬಿಟ್ಟಿದ್ದಾನೆ. ಈಗ ಎಲ್ಲ ಮಚ್ಚುಗಳನ್ನ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಟಿದ್ದೀವಿ. ಎಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮಚ್ಚು ಯಾರು ಕೊಟ್ರೆ ನಿಮಗೆ? ಮನೆಯಿಂದ ತಂದಿದ್ದು ಸರ್. ಮನೆದಾ? ಇದು ಚೆಕ್ ಮಾಡ್ಬೇಕಮ್ಮ, ಚೆಕ್ ಮಾಡಿನೇ ಕೊಡಕ್ಕಾದು. ಸರ್ ಪೌಡರ್ ಇದು ಮಾಡ್ಬೇಕಲ್ಲ. ಫೋನ್ ನೋಡಿ ಇದೆಯಾ ಸರ್? ಕೈಗೆ ಹಾಕಮ್ಮ, ಬನ್ನಿಮ್ಮ, ತಿರುಗಮ್ಮ ಕಡೆ. ಕೈ ಇಟ್ಕೊಳ್ಳಿ, ಕೈ ಇಟ್ಕೊಳ್ಳಿ. ಅಲ್ಲ ಮಚ್ಚು ನಮ್ಮ ಕೈ ಕೊಡ್ಬೇಡಿ, ಆಮೇಲೆ ನಮ್ಮ ಮೇಲೆ ಬರುತ್ತೆ. ಕೆಳಗಡೆ ಮಚ್ಚು ತಪ್ಪು ಅಂತ ಹೇಳ್ತಾ ಇಲ್ಲ. ಪೌಡರ್ ಹಾಕೊಳ್ಳಿ. ದೇವ್ರಣ್ಣೇನು ನಮ್ಮ ಮನೆ. ನಿಮ್ದಲ್ಲ, ನಮ್ಮ ಆಫೀಸರ್ ತಪ್ಪು. ಕೈ ಇಡಮ್ಮ, ಹುಲ್ ಇಡಮ್ಮ, ಕೆಳಗಿಡ್ರಿ. ಎರಡು ಕೈ ಒರೆಸ್ಕೊಳ್ಳಿ, ಮಚ್ಚು ಇಟ್ಕೊಳ್ಳಿ. ಈಗ ಸರ್ ಇದು ಪೊಲೀಸ್ನ ಇನ್ವೆಸ್ಟಿಗೇಷನ್ ಸರ್ ಇದು. ಯಾಕಂದ್ರೆ ಪೌಡರ್ ಹಾಕಿದ್ವಿ, ಯಾಕಂದ್ರೆ ಸ್ಮೆಲ್ ಬರ್ತಾ ಇದೆ ಸ್ವಲ್ಪ. ಯಾಕೋ ಈ ಮಚ್ಚಲ್ಲಿ ಸಿಕ್ತು ನಿಮಗೆ? ಮನೆಯಿಂದ ತಂದ್ರ? ದೇವ್ರಣ್ಣ ಮನೆಯಿಂದ ತಂದಿದ್ದು. ಇಲ್ಲ ಇದು ಮನೆಯಿಂದ ತಂದಿದ್ದಲ್ಲ. ಒಂದ್ ನಿಮಿಷ ರೀ, ಇದ್ರ ಫೋಟೋ ಕಳ್ಸ್ಕೊಡ್ತಾರೆ ರೀ. ಒಂದು ಜೂಮ್ ಹಾಕೊಂಡು ಒಂದು ಫೋಟೋ ಕಳಿಸಿ ಅದ್ರದ್ದು. ಕಾಣಿಸ್ತಾ ಇಲ್ಲ. ಹೌದಾ? ಅಣ್ಣ ನಮ್ಮ ಗೊತ್ತು, ಗೊತ್ತು. ಮುಳ್ಕಂಟಮ್ಮ ನಾನೇ. ನನ್ನ ಮೆಲ್ಗಣ ಮೆಲ್ಗಣ. ನಮ್ಮ ಇರೋದ ಮಗನಾನೇ ಮನೆಯಿಂದ ತಂದಿದ್ದಣ್ಣ. ಹೌದಾ? ಎಲ್ಲೂ ಸಿಕ್ಕಿಲ್ಲ ಅವ್ರಿಗೆ. ಅಲ್ಲ ಸರ್ ನೀವು ನೋಡ್ಕೋಬೇಕಲ್ಲಪ್ಪ ನೀವು ಇದನ್ನ. ಅವರು ಕಸರ್ ಬೇಕಾರೆ ಲಾರಿ ಡ್ರೈವರ್. ಬಿಪಿ ಶುಗರ್ ಇದೆ ಅಂತ ಹುಷಾರಪ್ಪ. ಹೌದಾ? ಓ ಹೌದಾ, ಹಂಗಾರೆ ಬೇಡ. ಅಲ್ಲಮ್ಮ ಏನಂದ್ರೆ ನೀವಲ್ಲ. ಬಿಪಿ ಇದೆ ಅಣ್ಣ. ಏ ಅಲ್ಲಮ್ಮ, ಥೂ ಅಮ್ಮೋ, ನೀವಲ್ಲ. ಯಾವನೋ ಮಾಡಿ ಬಿಸಾಕೋ. ನೀವು ನಿಮ್ದಲ್ಲ ಬಿಡಿ. ನಾವು ನಿಮ್ದಲ್ಲ ಅಮ್ಮ, ಇದು ನಿಮ್ದಲ್ಲ ಬಿಡಿ. ಒಂದ್ ಕರ ಅದಣ್ಣ. ಹೌದು ಕರೆಕ್ಟ್. ತಗೊಳ್ಳಿ ಕುಯ್ಕೋಗ್ರಿ. ಕುಯ್ಕೊಳ್ಳೋದಾ? ಅವ್ರು ಕುಯ್ಕೊಳ್ಳಿ ಬಿಟ್ಬಿಡಪ್ಪ. ಬಿಟ್ಟು ಒಂದ್ 2 ನಿಮಿಷ ಮಾತಾಡ್ಸು. ಏ ಅಕ್ಕ ನೀವಲ್ಲ ಮಾಡಿರೋದು. ಯಾವನೋ ಅವ್ನು ಏನ್ ಮಾಡ್ಬಿಟ್ಟವ್ನೆ. ಹ್ಞೂ ಮಾಡ್ಬಿಟ್ಟು ಒಡವೆ ಎಲ್ಲ ತಗೊಂಡೋಗ್ಬಿಟ್ಟವ್ನೆ. ಅದಕ್ಕೆ ಮಚ್ಚು ಯಾರ್ದು ಅಂತ ಗೊತ್ತಾಗ್ಬೇಕಷ್ಟೇ. ನಿಮ್ ಮನೆದ ಇದು? ಕುಡಿ ಮೈಲಿ ಈಗ ಮಚ್ಚಿದೆ ಅಂಶ ಕೊಡ್ರಿ ಇಲ್ಲಿ. ಇರಿ ಮಚ್ಚು ನೋಡಿ ಸರ್, ಅದು ಇನ್ವೆಸ್ಟಿಗೇಷನ್ ಮಾಡಿ ಸರ್. ಲೆನ್ಸ್ ಅವ್ರು ಗಾಡಿ ತಗೊಂಡು ಎಲ್ಲೋ ಅಲ್ಲೂ ಮುಂದೆ ಅಲ್ಲಿರ್ತಾವೆ, ಇಲ್ಲಿಂದ ಇಲ್ಲಿ ಹೋಗ್ತಾವ. ಅದ್ ನೋಡಪ್ಪ, ಅದ್ ನೋಡು ಅಲ್ಲಿ. ಬಂದೆ ಸರ್. ನಾನು ಹೇಳೋದು ಕೇಳಿಸ್ಕೊಳ್ರಿ. ಸಸ್ಪೆಂಡ್ ಮಾಡ್ಬಿಟ್ಟಿದ್ದೆ, ಅದಕ್ಕೆ ಯಾವ್ದೋ ಕೇಸ್ ಹಿಡಿಬೇಕು ಅಂತ ಬಂದವನೆ. ಸುಮ್ಮನೆ ಹೇಳ್ತೇನೆ, ಮಚ್ಚ ಮೇಲೆ ಮನೆ ದೇವ್ರ ಹೆಸರು ಐತಿ ಅಂತ ತೋರಿಸ್ರಿ ಅವನಿಗೆ. ಅವನಿಗೆ ತೋರಿಸ್ರಿ. ನಾನು ಹೇಳ ತೋರಿಸ್ರಿ. ನಿಮ್ಮ ಇಲ್ಲ ಐತೆ, ನಿಮ್ದೇ ಮಚ್ಚು. ಮನೆ ತಂದಿರಾ ಸಿಕ್ಕಿದಲ್ಲ, ಅದು ನಾನು ಹೇಳ್ತೀನಿ. ಅವನಿಗೆ ಹೇಳ್ರಿ, ನೀವು ಕರೆಕ್ಟಾಗಿ ಬಿಡಿಸಿ ತೊಗೊಳ್ಳಿ, ಇಟ್ಕೊಳ್ಳಿ. ಗೊತ್ತು ಯಾವತ್ತು ಹೇಳ್ತೀವಿ, ತಪ್ಪು ನಮ್ದಿಲ್ಲ ಅಂದಾಗ ಯಾರು ಗಾಬರಿ ಆಗಬಾರ್ದು, ಇದಾಗಬಾರ್ದು, ಆಗ್ಬಾರ್ದು ತಪ್ಪದು. ತಗೊಂಬನ್ನಿ, ಬಿಡಿ ಟೆನ್ಷನ್ ಆಗಬಾರ್ದು, ಬಿಡಿ. ಮಚ್ಚು ಬಿಸಾಕ್ದವ್ರು ನೀಡಿಬೇಕು ನಾವು. ಟೆನ್ಷನ್ ಆಯ್ತವ್ರು. ಹೌದಾ? ಇಲ್ಲ ಹೌದಾ? ನೋಡು ಅಕ್ಕ ಮಚ್ಚು ಅಂದೆ ನಮ್ಗೆ, ನೀವಲ್ಲ. ನಾವು ನಿಮ್ಮ ಮೇಲೆಲ್ಲ ಡೌಟ್ ಇದೆ. ಒಂದು ಅವ್ರು ಕಣ್ಣು ಹಿಡಿತಾರೆ, ಅವ್ರ ವಾಸನೆ. ಇದು ವಾಸನೆ ನೋಡ್ಬಮ್ಮ. ಕೆಲಸ ಮಾಡಿ ಮಚ್ಚು ತಗೊಂಡೋಗ್ಬಿಡಿ ನೀವು. ಅದು ಪೊಲೀಸ್ ನಾಯಿ ಇವತ್ತು ಬಂದಿಲ್ಲ ಅಕ್ಕ, ರಜಾ ಇವತ್ತು ಭಾನುವಾರ ಅಲ್ವಾ? ಪೊಲೀಸ್ ನಾಯಿಗಳೆಲ್ಲ ಅಲ್ಲ ಅಕ್ಕ, ನಿಮ್ದಲ್ಲ ಕೌ. ಪೊಲೀಸ್ ನಾಯಿಗಳು ರಜಾ ಹಾಕ್ಬಿಟ್ಟವೆ. ವಾಸನೆ ನೋಡೋದು, ವಾಸನೆ ನೋಡಿ, ವಾಸನೆ. ಅದು ಪೊಲೀಸ್ ನಾಯಿ ಇವತ್ತು ರಜಾ. ಅಕ್ಕ ಇವ್ ಡೈಲಾಗ್ ಹೊಡ್ಯಕ್ ಹೋಗ್ಬಿಡಲ್ಲ, ಹೇಳಕ್ ಹೋಗ್ಬಿಡಲ್ಲ ಮಾತು. ಅಕ್ಕ ಪೊಲೀಸ್ ನಾಯಿ ಇವತ್ತು ರಜಾ, ಭಾನುವಾರ. ಪೊಲೀಸ್ ನಾಯಿಗಳು ರಜಾ ಇವತ್ತು. ಇವರು ವಾಸಗಳು ಕಣ್ಣು ನೋಡಮ್ಮ, ವಾಸನೆ ನೋಡಮ್ಮ. ಅದು ಸ್ವಲ್ಪ ನೋಡ್ಬಿಟ್ಟು ಹೇಳು. ನೋಡು, ನೀ ಯಾಕೆ ನಡಕ್ತೀಯ ಕೌ? ನೀನೇನ ಮಾಡಿದ್ಯಾ? ಏ ಅದೇ ಮಗ ಇಲ್ಲೇ ಅವ್ನು ಇಲ್ಲೇ. ನೀವಲ್ವಾ ಅದು? ನಿಮ್ದು ಇದು ನಿಮ್ಮ ಮಚ್ಚು, ನಿಮ್ಮ ಮನೆದ. ಅಕ್ಕ ಈಗ ಇದ್ರಕ್ಕೊಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀವಿ. ಈಗ ಕಾರು ಪೌಡ್ರ್ ವಾಸನೆನಾ? ಕೌ ಪೌಡ್ರ್ ನಾವ್ಯಾವ್ದು ಹಾಕಿದ್ವಿ? ಓ ನಾನು ಹಾಕದ್ನಾ? ನನಗೆ ಟೆನ್ಷನ್, ನನಗೆ ಡ್ಯೂಟಿ ಕೊಟ್ಬಿಟ್ಟವ್ರೆ. ಅಕ್ಕ ಈಗ ಈ ಮಚ್ಚು ಇನ್ಮೇಲೆ ನಿಮ್ಗೆ ಲೈಸೆನ್ಸ್ ಕೊಡ್ತೀವಿ ನಾವು. ಈ ಲೈಸೆನ್ಸ್ ಪ್ರಕಾರ ಈ ಮಚ್ಚು ನೀವೇ ಇಟ್ಕೋಬೇಕು, ಯಾರ ಹತ್ರ ಹೋಗಂಗಿಲ್ಲ. ಓಕೆನಾ? ಒಂದು ಲೈಸೆನ್ಸ್ ಮಾಡಿಸ್ಕೊಟ್ಟು ಬಿಡ್ತೀವಿ. ಓಕೆನಾ? ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ತಗೊಂಬನ್ನಿ, ಫಿಲಪ್ ಮಾಡಿಬಿಟ್ಟು ಮಚ್ಚು ವಾಸನೆ. ಅಲ್ಲ ಇಲ್ಲ ಸರ್, ಏನಾದರೂ ಬೇಕಲ್ಲ ಸರ್. ಅಲ್ಲ ನಿನ್ನೆ ಏನು ಮಾಡಿಲ್ಲ ಸರ್, ಕಾನ್ಸೆಪ್ಟ್ ಮಾಡಿಲ್ಲ. ನಿನ್ನೆ ಆರಾಮಾಗಿ ಮಾತಾಡ್ಕೊಂಡು ಕುಂತವ್ರೆ ಸರ್. ಒಂದ್ರೊಳಗೂ ಎಂಟ್ರಿ ಇಲ್ಲ ನಿನ್ನೆಯಿಂದ. ವಾಸನೆ ನೋಡಮ್ಮ. ಸುಮ್ಮನೆ ವಾಸನೆ ನೋಡಮ್ಮ, ನೋಡು ವಾಸನೆ ನೋಡಿ ಹೇಳ್ಬೇಕು. ನಾಯಿ ರಜಾ ಇವತ್ತು. ಏನು ಅಕ್ಕ ನಿಮ್ಗೆ ಗೊತ್ತಿಲ್ವಾ? ಏನು ನಡೀತದೆ ಅಂತ ಗೊತ್ತಾಗ್ತಾ ಇಲ್ವಾ ನಿಮಗೆ? ಏನು ಗೊತ್ತಾ, ಆ್ಯಕ್ಚುಲಿ ಇಲ್ಲಿ ಒಳಗಡೆ ಗಾಡಿ ಒಳಗಡೆ ಕ್ಯಾಮ್ರಾ ಐತೆ. ಇದು ಕುರಿಗಳ ಸ್ವಾಮಿ ಕುರಿಗಳ ಕಾಮಿಡಿ ಪ್ರೋಗ್ರಾಮ್. ನಿಮ್ಮನ್ನು ಕುರಿ ಮಾಡ್ತಾ ಇದೀವಿ ನಾವು. ಹಾಗಾಗಿ ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕಥೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಮಚ್ಚಿಡ್ತಿರೋ ನಮ್ಮ ಅಕ್ಕನಿಗೆ ಒಂದು ಪ್ರೀತಿಯ ಕಾಣಿಕೆ. ಓಕೆ, ಇದು ಯಾಕೆ ಮಾಡಿದ್ವಿ ಅಂದ್ರೆ ಹೇಳ್ತೀವಿ ಕಾನ್ಸೆಪ್ಟ್ ಯಾಕೆ ಮಾಡಿದ್ವಿ ಅಂತ. ಓಕೆ, ಏನಂದ್ರೆ ಈಗ ರೀಲ್ಸ್ ಹುಚ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ಮಚ್ಚಿಡ್ಕೊಳ್ಳೋದು, ಜಂಪ್ ಮಾಡೋದು, ಎಲ್ಲೋ ಹೋಗಿ ಸೆಲ್ಫಿಗಳು ತಕ್ಕೊಳ್ಳೋದು ಬೆಟ್ಟದ ಮೇಲೆ, ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ. ಸೊ ಹಿಂಗಾಗಿ ನಾವು ಈಗಿನ ಜನ್ರೇಷನ್ ಹುಡುಗರು ಮಕ್ಕಳಿಗೆ ನಾವು ತಿಳಿಸ್ತಾ ಇರೋದೇನಪ್ಪ ಅಂದರೆ, ಮಾಡಕ್ಕೆ ಹೋಗಬೇಡಿ, ಮಚ್ಚಿಡ್ಕೊಂಡೆ ಎಲ್ಲೋ ಬೆಟ್ಟು ತುದಿಯಲ್ಲಿ ಹೋಗಿ ಸೆಲ್ಫಿ ತಕ್ಕೊಂಡೆ ವಿಡಿಯೋ ಮಾಡಿದೆ, ಇವೆಲ್ಲ ಮಾಡಬಾರ್ದು. ಸೊ ಹಿಂಗಾಗಿ ನಾವೇನಾದರೂ ಒಂದು ತಿಳಿಸೋದಕ್ಕೋಸ್ಕರ ನಾವು ಮಾಡಿದ್ದೀವಿ ಕಾನ್ಸೆಪ್ಟ್. ಓಕೆನಾ?